ನನ್ನ ಒಂದು ಒಳ್ಳೆಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಾರ್ದಾಗಿತ್ತು ಭಾರತ. ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮೆತ್ತಗೆ ಮಾಡಿದ್ರು, ಈಗ ಹೋಗಿಬಿಟ್ಟಿದ್ದ ಫೋರ್ಸ್ನಾಗ ಎಲ್ಲ ಮುಗಿದೋಗಿತ್ತವ್ರು. ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕವಾದಂಥ ಸರಿ ಅಲ್ಲ. ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ, ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ, ಎಲ್ಲ ಇದು ಮಾಡಿದಾರೆ. ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ನೋಡೀನಿ, ಬಾರ್ಡರ್ಗೆ ಹಳ್ಳಿಗಳ್ದಾವ. ಅವ್ರು ಅಲ್ಲಿಂದ ಏನು ಬೇಕಾದ್ರೆ ಮಷಿನ್ ಗಣ್ಣಿಗೆ ನೋಡೋದಾಗತ್ತೆ. ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ, ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ 2-2 ಕಿಲೋಮೀಟ್ರ್ ದೂರ. ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಡ್ಲು ಬಿಡ್ತೀರಿ, ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರಿಗೆ ಸೊಪ್ಪು ಹಾಕ್ತೀರಿ, ಅಲ್ಲಿವರೆಗೆ ಅವ್ರು ಯಾವಾಗ ಸಾಯೋ ಮತ್ತು ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋದು ಸಾಧ್ಯ ಇಲ್ಲ. ಎದಕ್ಕೆ ಬೇಕಾಗಿತ್ತು? ಏನು ನಮ್ಮ ದೇಶಕ್ಕೆ ಅವ್ರ್ಯಾರು ಹೇಳಾರ್ರಿ? ಅವ್ರ ಅವಶ್ಯಕತೆ ನಮಗಿಲ್ಲ. ಈಗ ನಾವು ಅಮೇರಿಕಾದಾಗ ಏನು ಕೇಳ್ತಾನೆ ಟ್ರಂಪ್, ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು, ಗಟ್ಟಿಯಾದ ನಿರ್ಣಯ ತಗೊಂಡು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು. ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ರ ಮಾತು ಕೇಳಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. ಈಗ ನಾನು ಹೇಳ್ತೀನಿ ನಿಮಗೆ, ಇಂಥ ಸಂದರ್ಭ ಎಲ್ಲ ದೇಶಗಳು, ರಷ್ಯಾ ಇರ್ಬೋದು, ಅಮೇರಿಕ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲ ದೇಶಗಳೊಂದು ಶೃಂಗಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದ ಅವ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದು. ಇದೇ ಥರ ಬಿಟ್ಟರೆ ಇನ್ನು ದೇಶ ಯಾವ ದೇಶನೂ ಒಳ್ಳೇದು ಇರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲ, ಮಾಡಿ ನಿಮ್ಗೆ ಹೇಳ್ತೀನಿ, ನಮ್ಮ ಮಗಳನ್ನು ಹೋಗಿದ್ಲು, ಆ ಜಾಗದಾಗ ಏನು ಕೂತ್ಕೊಂಡಾರ ಅವರು, ಸೋಮವಾರ ಮಂಗಳವಾರ ಕೂತ್ಕೊಂಡಿದ್ರು. ನೆಕ್ಸ್ಟ್ ಡೇ ದಿವಸ ಇದಾಗಿದೆ. ಅದು ಅಲ್ಲಿ ಹೇಳಿದಕ್ಕೆ ವಾತಾವರಣ ನಮ್ಮ ಮಗಳು ಹೇಳಿದ್ದು, ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ಲಂತ, ಕುದುರೆ ಮೇಲೆ ಹತ್ಕೊಂಡು ಹೋಗುವಾಗ ಅವ್ನು ಬರ್ತಿದ್ದಂತ ಹಾಕ್ಕೊಂಡು. ಹಿಂಗದು ಅವ್ರು ಯಾವಾಗಾದರೂ, ಮತ್ತು ಅದಕ್ಕೆ ಕೇವಲ ಇವರು ಉಗ್ರದ್ದು ಅಷ್ಟಲ್ಲ, ಅಲ್ಲಿ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ. ಅವರೆಲ್ಲ ಪ್ಲ್ಯಾನ್ ಮಾಡೋದ್ರಿಂದ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು. ಇದನ್ನು ಈಗ ಇನ್ನಷ್ಟು ಮುಂದುವರಿಸ್ಬೇಕು ಮತ್ತು ಯಾವುದೇ ರೀತಿಯಿಂದ ಅವ್ರು ಕೂಡ ವ್ಯವಹಾರಗಳನ್ನ ಇಟ್ಕೋಬಾರ್ದು. ಸರ್, ಟರ್ಕಿ ದೇಶಕ್ಕೆ ನಾವು ಎಲ್ಲ ಕೂಡ ಬೆಂಬಲ ಮಾಡಿದ್ದೀವಿ ಅಲ್ಲಿ ಇದನ್ನಾದಾಗ, ಈಗ ಟರ್ಕಿ ಕೂಡ ಅವ್ರಿಗೆ ಬೆಂಬಲ ಅವರು ಪ್ರಚೋದನೆ ಮಾಡ್ತಾರೆ. ಮುಸಲ್ಮಾನರೆಲ್ಲ ನಾವು ಒಂದಾಗಬೇಕು, ಮುಸಲ್ಮಾನ್. ನಾನು ಈಗ 23ನೇ ತಾರೀಕು ಹೋದ ತಿಂಗಳು ಅಜರ್ಬೈಜಾನ್ಗೆ ಹೋಗಿದ್ದೆ. 10 ಕೋಟಿ ಜನಸಂಖ್ಯೆ ಮುಸ್ಲಿಮರು, ಒಬ್ಬರು ಬುರ್ಕಾ ಹಾಕಿಲ್ಲ, ಒಬ್ಬರು ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ. ರೀತಿ ನೀತಿಗಳು, ಅವ್ರ ನಡವಳಿಕೆಗಳು, ಇಡೀ ನೀವು ಜಗತ್ತಿನಲ್ಲಿ ಆ ದೇಶದಲ್ಲಿ ಹೋಗಿ ಬರಬೇಕು. ಅವರು ಒಬ್ಬರು ಮಾದರಿಯಾದಂಥ ದೇಶ ಅಂತ ಅನಿಸ್ತೀನಿ. ನೋಡ್ರಿ, ನಮ್ಮಲ್ಲಿ ಏನಾಗಿದೆ, ಕೆಲವು ರಾಜಕೀಯದಲ್ಲಿಂದ ಇವರೆಲ್ಲ ಬೆಳೆದು ಬಿಟ್ಟಾರೆ. ಈಗ ಉಂಡಮಣಿ ಗಳ ಎಣಿಸ್ತಂತಲ್ಲ, ಹಂಗಾಗಿದೆ. ಅದಕ್ಕೆ ಇದು ಎಲ್ಲಿವರೆಗೆ ನಮ್ಮ ಸರ್ಕಾರಗಳು ಈ ಹೋಟಿನ ಇದನ್ನು ಬಿಡೋದಿಲ್ಲ, ದೇಶ ನಮ್ಮದು ಪ್ರಮುಖ ಅನ್ನೋದು ಯಾವ ಎಲ್ಲ ರಾಜಕೀಯ ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.